ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪೊರಕೆಯನ್ನು ಬಳಸುವ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದಂತಹ ಅದ್ಭುತ ಮಾಹಿತಿ ನಿಮಗಾಗಿ. ಸ್ನೇಹಿತರೆ, ಪೊರಕೆ ವಿಚಾರದಲ್ಲಿ ಈ ಹನ್ನೊಂದು ತಪ್ಪು ಖಂಡಿತ ಮಾಡಬೇಡಿ. ಆ ತಪ್ಪು ಮಾಡಿದ್ದಲ್ಲಿ ಮನೆಗೆ ದರಿದ್ರ ಒಕ್ಕರಿಸುವುದಂತೂ ಖಚಿತ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ, ಏಕೆಂದರೆ ಅರ್ಧ ತಿಳಿಯುವ ವಿಷಯ ಯಾವಾಗಲೂ ಅಪಾಯಕಾರಿಯಾಗಿರುತ್ತೆ. ಆದ್ದರಿಂದ ಪೂರ್ತಿ ಮಾಹಿತಿಯನ್ನು ಕೇಳಿ. ಈ ಮಾಹಿತಿಯನ್ನು ತಿಳಿದುಕೊಂಡರೆ ಇಂದೇ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅಂತಹ ಅದ್ಭುತ ಮಾಹಿತಿ ಇದಾಗಿರುತ್ತೆ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣ ನಮೋ ನಮಃ ಎಂದು ಕಾಮೆಂಟ್ ಮಾಡಿ. ಬನ್ನಿ ಹಾಗಾದರೆ ಪೊರಕೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪೊರಕೆಯನ್ನು ಬಹಳ ಶುಭವೆಂದು ಹಾಗೂ ಮಹಾಲಕ್ಷ್ಮಿಯ ಸ್ವರೂಪವೆಂದು ಪರಿಗಣಿಸುತ್ತೇವೆ. ಎಲ್ಲಿ ಇಡಬೇಕು, ಹೇಗೆ ಇಡಬೇಕು, ಯಾವ ದಿನ ಮನೆಗೆ ತರಬೇಕು ಎಲ್ಲವನ್ನ ತಿಳಿದು ಲಕ್ಷ್ಮೀದೇವಿ ಕೃಪೆಗೆ ಪಾತ್ರರಾಗೋಣ. ಪುರಾಣದ ಪ್ರಕಾರ ಲಕ್ಷ್ಮೀದೇವಿಯು ವಿಷ್ಣುವಿನ ಲೋಕಕ್ಕೆ ಹೋದಾಗ ಆ ಸ್ಥಳವನ್ನು ಸ್ವಚ್ಛಗೊಳಿಸಲು ಪೊರಕೆಯನ್ನು ಬಳಸಿದರೆಂದು ಉಲ್ಲೇಖವಿದೆ. ಹಾಗಾಗಿ ಅದನ್ನು ಸರಿಯಾಗಿ ಬಳಸಬೇಕು. ಪೊರಕೆಯನ್ನು ದಾಟುವುದು, ತುಳಿಯುವುದು ಮಾಡಬಾರದು. ಪೊರಕೆಯನ್ನು ಕೇವಲ ಕಸ ಗುಡಿಸುವ ಸಾಧನವೆಂದು ನೋಡದೆ ಹಿಂದೂ ಸಂಪ್ರದಾಯದಲ್ಲಿ ಅದನ್ನು ಮಹಾಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಸಂಬಂಧದ ಹಿಂದಿರುವ ಮುಖ್ಯ ಕಾರಣಗಳು ಇಲ್ಲಿವೆ. 1. ಸ್ವಚ್ಛತೆಯೇ ದೈವತ್ವ. ಸ್ವಚ್ಛತೆ ಇರುವಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ ಎಂಬುದು ಹಿರಿಯರ ಮಾತು. ಪೊರಕೆಯು ಮನೆಯಲ್ಲಿರುವ ಕೊಳೆ ಮತ್ತು ದರಿದ್ರವನ್ನು, ಅಂದರೆ ಅಲಕ್ಷ್ಮಿಯನ್ನು ಹೊರಹಾಕಿ ಮನೆಯನ್ನು ಶುದ್ಧಗೊಳಿಸುತ್ತದೆ. ಎಲ್ಲಿ ಶುದ್ಧತೆ ಇರುತ್ತದೆಯೋ ಅಲ್ಲಿ ಮಹಾಲಕ್ಷ್ಮಿಯ ಆಗಮನವಾಗುತ್ತದೆ ಎಂಬ ನಂಬಿಕೆ ಇದರ ಹಿಂದೆ ಇದೆ. 2. ದಾರಿದ್ರ್ಯದ ನಿವಾರಣೆ. ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯ ಅಕ್ಕ ಜ್ಯೇಷ್ಠಾದೇವಿ, ಅಂದರೆ ಅಲಕ್ಷ್ಮಿ ದಾರಿದ್ರ್ಯ ಮತ್ತು ಅಶುದ್ಧತೆಯ ಸಂಕೇತ. ಪೊರಕೆಯಿಂದ ಕಸ ಗುಡಿಸುವುದು ಎಂದರೆ ಜ್ಯೇಷ್ಠಾದೇವಿಯನ್ನು ಹೊರಹಾಕಿ ಮಹಾಲಕ್ಷ್ಮಿಯನ್ನು ಆಹ್ವಾನಿಸುವುದು ಎಂದರ್ಥ. 3. ಧನತೇರಸ್ ಮತ್ತು ಪೊರಕೆ. ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ, ಅದರಲ್ಲೂ ಮುಖ್ಯವಾಗಿ ಧನತೇರಸ್ ದಿನದಂದು ಹೊಸ ಪೊರಕೆಯನ್ನು ಖರೀದಿಸುವುದು ಬಹಳ ಶುಭವೆಂದು ನಂಬಲಾಗಿದೆ. ಅಂದು ಪೊರಕೆಯನ್ನು ಖರೀದಿಸಿದರೆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಪೊರಕೆಯನ್ನು ಯಾವ ರೀತಿ ಗೌರವಿಸಬೇಕು ಎಂದು ತಿಳ್ಕೊಳ್ಳೋಣ. ಪೊರಕೆಯನ್ನು ಮಹಾಲಕ್ಷ್ಮಿಯ ರೂಪವೆಂದು ಭಾವಿಸುವುದರಿಂದ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಮೊದಲನೆಯದು, ತುಳಿಯಬಾರದು. ಪೊರಕೆಗೆ ಕಾಲು ತಗುಲಿಸುವುದು ಅಥವಾ ಅದನ್ನು ತುಳಿಯುವುದು ಮಹಾಲಕ್ಷ್ಮಿಗೆ ಮಾಡುವ ಅಪಚಾರವೆಂದು ಪರಿಗಣಿಸಲಾಗುತ್ತದೆ. 2. ಮಲಗಿಸಿ ಇಡುವುದು. ಪೊರಕೆಯನ್ನು ಯಾವಾಗಲೂ ನಿಲ್ಲಿಸಿ ಇಡಬಾರದು. ಅದನ್ನು ನೆಲದ ಮೇಲೆ ಮಲಗಿಸಿ ಇಡಬೇಕು. 3. ಸಂಜೆ ಗುಡಿಸಬಾರದು. ಸೂರ್ಯಾಸ್ತದ ನಂತರ ಮನೆಯನ್ನು ಗುಡಿಸುವುದು ಶುಭವಲ್ಲ ಎಂದು ನಂಬಲಾಗಿದೆ. ಅದು ಮನೆಯ ಐಶ್ವರ್ಯವನ್ನು ಹೊರಹಾಕಿದಂತೆ ಎಂದು ಭಾವಿಸಲಾಗುತ್ತದೆ. ಈ ಮಾಹಿತಿಗೆ ಸಂಬಂಧಿಸಿದಂತೆ ಪೊರಕೆಯನ್ನು ಮನೆಯಲ್ಲಿ ಎಲ್ಲಿ ಇಡಬೇಕು ಅಥವಾ ವಾಸ್ತು ಪ್ರಕಾರ ಅದರ ಮಹತ್ವವೇನು ಎಂಬ ಬಗ್ಗೆ ತಿಳ್ಕೊಳ್ಳೋಣ. ವಾಸ್ತುಶಾಸ್ತ್ರದ ಪ್ರಕಾರ ನೈಋತ್ಯ, ಪಶ್ಚಿಮ, ದಕ್ಷಿಣ ದಿಕ್ಕುಗಳಲ್ಲಿ ಪೊರಕೆಗಳನ್ನು ಇಡಬೇಕು. ಶನಿವಾರದಂದು ಪೊರಕೆಯನ್ನು ಖರೀದಿ ಮಾಡಬೇಕು. ಇದರಿಂದ ಲಕ್ಷ್ಮಿ ಹಾಗೂ ಶನಿದೇವನ ಆಶೀರ್ವಾದ ಇರುತ್ತದೆ. ಹಾಗೂ ಪೊರಕೆಗಳನ್ನು ನಿಲ್ಲಿಸಿದ ಸ್ಥಿತಿಯಲ್ಲಿ ಇಡಬಾರದು. ಅದನ್ನು ಮಲಗಿಸಿ ವಿಶ್ರಾಂತಿ ಇರುವ ರೂಪದಲ್ಲಿ ಇಡಬೇಕು. ಹಾಗೂ ಗಲೀಜಾಗಿರುವ ಸ್ಥಳದಲ್ಲಿ ಇಡಬಾರದು. ಹೊಸ ಮನೆಗೆ ಹೋದಾಗ ಹೊಸ ಪೊರಕೆಯನ್ನು ಖರೀದಿ ಮಾಡಿ. ಬಿದುರಿನ ಪೊರಕೆ ಉತ್ತಮವಾದದ್ದು. ಹಾಗೂ ಮುರಿದ ಪೊರಕೆಗಳನ್ನು ಬಳಸಬೇಡಿ. ಪೊರಕೆ ಹಳೆಯದಾದರೆ ಗುರುವಾರ ಮತ್ತು ಶುಕ್ರವಾರ ಮನೆಯಿಂದ ಹೊರಕ್ಕೆ ಹಾಕಬೇಡಿ. ಗುರುವಾರ ಶ್ರೀಮನ್ನಾರಾಯಣ ಮತ್ತು ಶುಕ್ರವಾರ ಲಕ್ಷ್ಮೀ ದೇವಿಯ ದಿನವಾಗಿದೆ. ಈ ದಿನ ಮನೆಯಿಂದ ಪೊರಕೆ ಹೊರಗಿಟ್ಟರೆ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋಗುತ್ತಾಳೆ ಎನ್ನಲಾಗುತ್ತದೆ. ಪೊರಕೆ ಖರೀದಿಗೂ ದಿನ ಇದೆ. ಶುಕ್ರವಾರ ಅಥವಾ ಶನಿವಾರ ಪೊರಕೆಯ ಖರೀದಿಗೆ ಶುಭ ದಿನ ಎನ್ನಲಾಗುತ್ತದೆ. ಈ ದಿನ ಪೊರಕೆಯನ್ನು ಖರೀದಿ ಮಾಡಿದರೆ ಮನೆಯ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತದೆ. ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಕೃಷ್ಣ ಪಕ್ಷದಲ್ಲೇ ಹೊಸ ಪೊರಕೆಯನ್ನು ಖರೀದಿಸಬೇಕು.
ಶುಕ್ಲ ಪಕ್ಷದಲ್ಲಿ ಪೊರಕೆ ಖರೀದಿ ನಿಷಿದ್ಧ. ಪೊರಕೆ ಮನೆಯಲ್ಲಿ ಎಲ್ಲೆಂದರಲ್ಲಿ ಇಡಬಾರದು. ಮನೆಯಲ್ಲಿ ಯಾರ ದೃಷ್ಟಿಯೂ ಬೀಳದ ಜಾಗದಲ್ಲಿ ಪೊರಕೆಯನ್ನು ಇಡಬೇಕು. ಯಾವತ್ತಿಗೂ ಕೂಡ ಗಂಡ ಹೆಂಡತಿ ಮಲಗುವ ಹಾಸಿಗೆ ಕೆಳಗಡೆ ಪೊರಕೆಯನ್ನು ಇಡುವ ಪದ್ಧತಿ ಸರಿಯಲ್ಲ. ಸೂರ್ಯಾಸ್ತದ ಬಳಿಕ ಯಾವತ್ತಿಗೂ ಪೊರಕೆಯನ್ನು ಬಳಸಬಾರದು ಎಂದು ಹೇಳಲಾಗುತ್ತದೆ. ಕೆಲವರು ಕೋಪ ಬಂದಾಗ ಪೊರಕೆಯಲ್ಲಿ ಹೊಡೆದು ಬಿಡುತ್ತಾರೆ. ಯಾವುದೇ ಕಾರಣಕ್ಕೂ ಇಂತಹ ತಪ್ಪನ್ನು ಮಾಡಬಾರದು. ಪೊರಕೆಯನ್ನು ಕಾಲಿನಿಂದ ತುಳಿಯುವುದಾಗಲಿ ಅದನ್ನು ಕಾಲಿನಿಂದ ಸರಿಸುವುದಾಗಲಿ ಮಾಡಬಾರದು. ಪೊರಕೆಯನ್ನು ದಾಟಬಾರದು. ಇವೆಲ್ಲ ನಿಷಿದ್ಧ. ಅಡುಗೆ ಮನೆ ಗುಡಿಸಲು ಪ್ರತ್ಯೇಕ ಪೊರಕೆಯನ್ನು ಇಟ್ಟುಕೊಳ್ಳಿ. ಇದು ತುಂಬ ಶುಭ ಎನ್ನಲಾಗುತ್ತದೆ. ಮನೆ ಒಳಗೆ ಮತ್ತು ಹೊರಗಡೆ ಗುಡಿಸಲು ಒಂದೇ ಪೊರಕೆಯನ್ನು ಬಳಸಬೇಡಿ. ಮನೆಯಲ್ಲಿ ಮೊಂಡು ಪೊರಕೆಯನ್ನು ಬಳಸಬೇಡಿ. ಇದು ಕೂಡ ದಾರಿದ್ರ್ಯದ ಸಂಕೇತ. ಯಾರಾದರೂ ಮನೆಯಿಂದ ಹೊರಹೋದ ತಕ್ಷಣ ಮನೆಯಲ್ಲಿ ಕಸವನ್ನು ಗುಡಿಸಬಾರದು. ಕಾರಣ ಇದು ಯಾವುದೇ ಅಪಘಾತಕ್ಕೆ ಕಾರಣ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಪೊರಕೆಯಿಂದ ದೃಷ್ಟಿ ತೆಗೆಯುವವರು ಮನೆಯ ಹೊರಗಡೆ ನಿಲ್ಲಿಸಿ ದೃಷ್ಟಿ ತೆಗೆಯಿರಿ. ಹಾಗೆ ಕಡ್ಡಿ ಪೊರಕೆಯಿಂದ ದೃಷ್ಟಿ ತೆಗೆಯುವುದಾದರೆ ನಿಮ್ಮ ಮನೆಯ ಗೇಟಿನ ಬಳಿ ತೆಗೆಯುವುದು ಬಹಳ ಒಳ್ಳೆಯದು. ನೀವು ಮನೆಯನ್ನು ಬದಲಾಯಿಸಿದರೆ ಹೊಸ ಮನೆಯಲ್ಲಿ ಬಳಸಲು ಹೊಸ ಪೊರಕೆಯನ್ನು ಬಳಸಿ. ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿ ಮಾಡುವುದು ಉತ್ತಮ ಹೆಜ್ಜೆ. ಮನೆಯಲ್ಲಿ ಕಸ ಗುಡಿಸುವ ಪೊರಕೆಯಿಂದ ನಿಮ್ಮ ಕಾಲುಗಳ ಧೂಳನ್ನು ಒರೆಸುವುದನ್ನು ತಪ್ಪಿಸಿ. ಏಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾರೆ ಎಂದು ನಂಬಲಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ದೀಪಾವಳಿ ಪರ್ವದಲ್ಲಿ ಪೊರಕೆಯನ್ನು ಖರೀದಿಸುವ ನಂಬಿಕೆಯೂ ಇದೆ. ಪೊರಕೆಯನ್ನು ಲಕ್ಷ್ಮಿ ಎನ್ನಲು ಕಾರಣ. ಪೊರಕೆಯನ್ನು ಹಿಂದೂ ಸಂಪ್ರದಾಯದಲ್ಲಿ ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಪರಿಗಣಿಸಲು ಹಲವಾರು ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯವಾದವುಗಳು ಇಲ್ಲಿವೆ. ಶುಚಿತ್ವ ಮತ್ತು ಸಮೃದ್ಧಿ. ಪೊರಕೆಯು ಮನೆಯನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ. ಲಕ್ಷ್ಮೀ ದೇವಿಯು ಶುಚಿತ್ವ ಮತ್ತು ಸಮೃದ್ಧಿಯ ಅಧಿದೇವತೆ. ಮನೆ ಸ್ವಚ್ಛವಾಗಿದ್ದರೆ ಅಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ. ಈ ದೃಷ್ಟಿಯಿಂದ ಪೊರಕೆಯು ಶುಚಿತ್ವವನ್ನು ಕಾಪಾಡಲು ಸಹಕರಿಸುವುದರಿಂದ ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಭಾವಿಸಲಾಗುತ್ತದೆ. ದೂರ ಮಾಡುವ ನಕಾರಾತ್ಮಕ ಶಕ್ತಿಗಳು. ಕಸ ಮತ್ತು ಕೊಳೆಯನ್ನು ಹೊರಹಾಕುವ ಮೂಲಕ ಪೊರಕೆಯು ನಕಾರಾತ್ಮಕ ಶಕ್ತಿಗಳನ್ನು ಅಥವಾ ಅಶುಭಗಳನ್ನು ಮನೆಯಿಂದ ಹೊರಹಾಕುತ್ತದೆ ಎಂದು ನಂಬಲಾಗುತ್ತದೆ. ಲಕ್ಷ್ಮೀ ದೇವಿ ಕೂಡ ಅಶುಭಗಳನ್ನು ದೂರ ಮಾಡಿ ಧನಾತ್ಮಕ ಶಕ್ತಿ ಮತ್ತು ಸಂಪತ್ತನ್ನು ತರುವವಳು. ಕಷ್ಟದ ಕೆಲಸದ ಸಂಕೇತ. ಪೊರಕೆ ಮಾಡುವ ಕೆಲಸವು ಶ್ರಮ ಮತ್ತು ಕಷ್ಟವನ್ನು ಸೂಚಿಸುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ. ಹಾಗಾಗಿ ಪೊರಕೆಯು ಶ್ರಮದ ಸಂಕೇತವಾಗಿಯೂ ಸಂಪತ್ತಿನ ಮೂಲವಾಗಿಯೂ ನೋಡಲ್ಪಡುತ್ತದೆ. ಗೌರವ ಮತ್ತು ಸಂರಕ್ಷಣೆ. ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಪರಿಗಣಿಸುವುದರಿಂದ ಅದನ್ನು ಗೌರವದಿಂದ ಕಾಣಲಾಗುತ್ತದೆ. ಪೊರಕೆಯನ್ನು ಕಾಲಿನಿಂದ ಒದೆಯುವುದು ಅಥವಾ ನಿರ್ಲಕ್ಷಿಸುವುದು ಲಕ್ಷ್ಮೀ ದೇವಿಗೆ ಅಪಚಾರವೆಂದು ಭಾವಿಸಲಾಗುತ್ತದೆ. ಮನೆಯ ಅಳಿಲು ಸೇವೆ. ಪೊರಕೆಯು ಸಣ್ಣದಾದರೂ ಮನೆಯ ಶುಚಿತ್ವದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಮನೆಯನ್ನು ವ್ಯವಸ್ಥಿತವಾಗಿಡಲು ಸಹಾಯ ಮಾಡುತ್ತದೆ. ಈ ರೀತಿಯಲ್ಲಿ ಇದು ಮನೆಯ ಅಭಿವೃದ್ಧಿಗೆ ಪರೋಕ್ಷವಾಗಿ ಸಹಕರಿಸುತ್ತದೆ. ಇದು ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕೂ ಕೂಡ ಕಾರಣವಾಗುತ್ತದೆ. ಈ ಕಾರಣಗಳಿಂದ ಪೊರಕೆಯನ್ನು ಕೇವಲ ಒಂದು ವಸ್ತು ಎಂದು ನೋಡದೆ ಸಂಪತ್ತು, ಶುಚಿತ್ವ ಮತ್ತು ಸಮೃದ್ಧಿಯ ಪ್ರತೀಕವಾದ ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಪೂಜಿಸಲಾಗುತ್ತದೆ. ಪೊರಕೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಮುಖ್ಯವಾದ ನಿಯಮಗಳು ಇಲ್ಲಿವೆ. 1. ದಿಕ್ಕು. ಪೊರಕೆಯನ್ನು ಮನೆಯ ನೈಋತ್ಯ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕು. ಈ ದಿಕ್ಕುಗಳು ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತವೆ. ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು, ಏಕೆಂದರೆ ಈ ದಿಕ್ಕು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. 2. ಸ್ಥಳ. ಪೊರಕೆಯನ್ನು ಅಡುಗೆ ಮನೆ ಅಥವಾ ದೇವರ ಕೋಣೆಯ ಬಳಿ ಇಡಬಾರದು. ಅಲ್ಲದೆ ಅದು ಎಲ್ಲರಿಗೂ ಕಾಣಿಸುವಂತೆ ಇರಬಾರದು. ಅದನ್ನು ಕಣ್ಣಿಗೆ ಕಾಣದಂತೆ ಒಂದು ಮೂಲೆಯಲ್ಲಿ ಅಥವಾ ಮಕ್ಕಳು ಮಲಗುವ ಹಾಸಿಗೆಯ ಕೆಳಗೆ ಇಡಬಹುದು. 3. ಇಡುವ ರೀತಿ. ಪೊರಕೆಯನ್ನು ಯಾವಾಗಲೂ ಮಲಗಿಸಿ ಇಡಬೇಕು, ನೇರವಾಗಿ ನಿಲ್ಲಿಸಬಾರದು.
4. ಖರೀದಿಸುವ ದಿನ. ಹೊಸ ಪೊರಕೆಯನ್ನು ಖರೀದಿಸಲು ಶುಕ್ರವಾರ ಮತ್ತು ಶನಿವಾರ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮಂಗಳವಾರ ಮತ್ತು ಗುರುವಾರ ಪೊರಕೆ ಖರೀದಿಸುವುದನ್ನು ತಪ್ಪಿಸಬೇಕು. 5. ಬಳಕೆಯ ನಂತರ. ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಪೊರಕೆಯನ್ನು ತಕ್ಷಣವೇ ಅದರ ಸ್ಥಾನದಲ್ಲಿ ಇಡಬೇಕು. ಅದನ್ನು ಹಾಗೆಯೇ ಬಿಡಬಾರದು. 6. ಹಳೆಯ ಪೊರಕೆ. ಹಳೆಯದಾದ ಮತ್ತು ಮುರಿದ ಪೊರಕೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಅದನ್ನು ಶೀಘ್ರವಾಗಿ ಬದಲಾಯಿಸುವುದು ಒಳ್ಳೆಯದು. 7. ರಾತ್ರಿ ಸಮಯ. ಸೂರ್ಯಾಸ್ತದ ನಂತರ ಮನೆಯನ್ನು ಪೊರಕೆಯಿಂದ ಗುಡಿಸಬಾರದು, ಏಕೆಂದರೆ ಇದು ಲಕ್ಷ್ಮೀ ದೇವಿಗೆ ಅಪಮಾನ ಮಾಡಿದಂತೆ ಎಂದು ನಂಬಲಾಗಿದೆ. 8. ಗೌರವ. ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅದನ್ನು ಗೌರವದಿಂದ ನೋಡಿಕೊಳ್ಳಬೇಕು ಮತ್ತು ಕಾಲಿನಿಂದ ಒದೆಯಬಾರದು. ಈ ನಿಯಮಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಗಮನಿಸಿ, ಪೊರಕೆಯನ್ನು ಗೌರವದಿಂದ ಕಾಣುವುದು ಅಂಧಶ್ರದ್ಧೆಯಲ್ಲ, ಬದಲಿಗೆ ನಮ್ಮ ಮನೆಯನ್ನು ಶುಚಿಯಾಗಿಡುವ ವಸ್ತುವಿನ ಬಗ್ಗೆ ನಮಗಿರುವ ಕೃತಜ್ಞತೆ ಮತ್ತು ಶಿಸ್ತಿನ ಸಂಕೇತವಾಗಿದೆ. ಈ ಮಾಹಿತಿಯು ವಾಸ್ತುಶಾಸ್ತ್ರದ ನಂಬಿಕೆಗಳನ್ನು ಆಧರಿಸಿದೆ ಮತ್ತು ವೈಯಕ್ತಿಕ ನಂಬಿಕೆಗಳು ಭಿನ್ನವಾಗಿವೆ. ವೈಯಕ್ತಿಕ ನಂಬಿಕೆಗಳು ಭಿನ್ನವಾಗಿರಬಹುದು, ಆದರೆ ಹಿರಿಯರು ಏನೇ ಹೇಳಿದ್ದರೂ, ಯಾವುದೇ ಸಂಪ್ರದಾಯ ಮಾಡಿದ್ದರೂ ಎಲ್ಲವೂ ನಮ್ಮ ಏಳಿಗೆಗಾಗಿಯೇ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.